என்னால முடிஞ்சது ஒரு 100 பேரை படிக்க வைக்கிறேன். உங்களால முடிஞ்சா ஒருத்தரை படிக்க வைங்க. ಜೀವನದಲ್ಲಿ ಯಾರ ಅದೃಷ್ಟ ಹೇಗ್ ಬದಲಾಗುತ್ತೆ ಅಂತ ಹೇಳೋದೇ ಕಷ್ಟ. ಒಂದ್ ಕಾಲದಲ್ಲಿ ಒಂದೊತ್ತಿನ ಊಟಕ್ಕೂ ಕಷ್ಟ ಪಡ್ತಾ ಇದ್ದಂತ ತಮಿಳುನಾಡಿನ ಅನೇಕ ವಿದ್ಯಾರ್ಥಿಗಳು ಇವತ್ತಿಗೆ ಡಾಕ್ಟರ್ಸ್, ಇಂಜಿನಿಯರ್ಸ್, ಲೆಕ್ಚರರ್ಸ್ ಹೀಗೆ ಉನ್ನತ ವ್ಯಾಸಂಗವನ್ನ ಮಾಡಿ ಸುಂದರ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಅವರೆಲ್ಲ ಕಡು ಬಡವರ ಮಕ್ಕಳೇ. ಕೂಲಿ ಮಾಡೋ ಅಪ್ಪ ಅಮ್ಮ ಇರೋಕೆ ಗುಡಿಸಲು 3 ಹೊತ್ತಿನ ಕೂಲಿಗೂ ಪರದಾಡುವಂತಹ ಪರಿಸ್ಥಿತಿ. ಮೈ ಬಗ್ಗಿಸಿ ದುಡಿದ್ರು ಮಕ್ಕಳ ಊಟ ಬಟ್ಟೆಗೂ ಸಾಲ್ತಾ ಇರಲಿಲ್ಲ. ನಾನಾ ಕಾರಣಗಳಿಂದ ಅರ್ಧಕ್ಕೆ ಶಾಲೆ ಬಿಟ್ಟ ನೂರಾರು ತರುಣರು, ಹೀಗೆ ಭವಿಷ್ಯವನ್ನೇ ಕಾಣದೆ ಕಂಗಾಲಾಗಿ ನಿಂತ ಹಲವು ಮಕ್ಕಳೆಲ್ಲ ಇಂದು ಓದಿ ವಿದ್ಯಾವಂತರಾಗಿದ್ದಾರೆ. ಅಂತವರ ಸಂಖ್ಯೆ ಒಂದೆರಡಲ್ಲ, ಸರಿಸುಮಾರು 8,000 ಮಂದಿ ಇದ್ದಾರೆ. ಇವರೆಲ್ಲರ ಭವಿಷ್ಯವನ್ನ ಹಸನಾಗಿ ಮಾಡಿದವರು ಬೇರೆ ಯಾರು ಅಲ್ಲ, ಅವರೇ ತಮಿಳಿನ ಖ್ಯಾತ ನಟ ಸೂರ್ಯ. ಅಗರಂ ಅನ್ನೋ ಫೌಂಡೇಶನ್ ವತಿಯಿಂದ ಈ ಮಹತ್ ಕಾರ್ಯಗಳು ನಡೆದಿದ್ದಾವೆ. ಅಲ್ಲಿನ ವಿದ್ಯಾರ್ಥಿಗಳೆಲ್ಲ ಸೂರ್ಯರವರನ್ನ ದೇವರಿಗೆ ಹೋಲಿಸ್ತಾ ಇದ್ದಾರೆ. ಹೌದು, 2006 ಸೆಪ್ಟೆಂಬರ್ 25ರಂದು ಸ್ಥಾಪಿತವಾದ ಈ ಅಗರಂ ಅನ್ನೋ ಸಂಸ್ಥೆ ಸಾವಿರಾರು ಮಕ್ಕಳ ಬಾಳಿಗೆ ಬೆಳಕಾಗಿದೆ. ಇದರ ಫೌಂಡರ್ ತಮಿಳು ನಟ ಸೂರ್ಯ ಅವರು. ತಂದೆಯ ಪ್ರೇರಣೆಯಿಂದ ಸ್ಥಾಪಿತವಾದ ಈ ಸಂಸ್ಥೆ 18 ವರ್ಷಗಳನ್ನ ಯಶಸ್ವಿಯಾಗಿ ಪೂರೈಸಿದೆ. ಬಡತನದಲ್ಲಿರೋ ಕುಟುಂಬಗಳನ್ನ ಗುರುತಿಸಿ ಪ್ರತಿಭೆಯನ್ನ ಬೆಳೆಸೋದೇ ಆಗಿದೆ. ಪ್ರತಿಭೆ ಅನ್ನೋದು ಎಲ್ಲಿ ಬೇಕಾದ್ರೆ ಇರುತ್ತೆ, ಆದ್ರೆ ಅವಕಾಶ ಅನ್ನೋದು ಎಲ್ಲರಿಗೂ ಸಿಗೋಲ್ಲ. ಅದರಿಂದ ವಂಚಿತರಾದವರಿಗೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಡೋದೇ ಅಗರಂನ ಉದ್ದೇಶವಾಗಿದೆ. ಅಗರಂ ಅನ್ನೋದು ಕನ್ನಡದಲ್ಲಿ ಪ್ರಾರಂಭ ಅನ್ನುವಂತಹ ಅರ್ಥವನ್ನ ಹೇಳ್ತದೆ. ಇನ್ನು ಅಪ್ಪ ಶಿವಕುಮಾರ್ ಹಾದಿಯಲ್ಲಿ ಸಾಕ್ತಾ ಇರುವಂತಹ ಸೂರ್ಯ ಯಾವುದೇ ವಿವಾದಕ್ಕೆ ಸಿಲುಕದವರು. ನಟನಾಗಿ ಯಶಸ್ಸು ಗಳಿಸಿದ್ದು ತಡವಾಗಿಯೇ ಆದ್ರೂ ಇಂದು ದೇಶದಾದ್ಯಂತ ತನ್ನದೇ ಆದ ದೊಡ್ಡ ಫ್ಯಾನ್ಸ್ ಪಡೆಯನ್ನ ಹೊಂದಿದ್ದಾರೆ. ಅಂತಹ ಸೂರ್ಯ ಸಮಾಜ ಸೇವೆಯಲ್ಲೂ ಮುಂದಿದ್ದಾರೆ. ಅವರ ಸಾಮಾಜಿಕ ಕಳಕಳಿ, ಹಿಂದುಳಿದ ವರ್ಗಗಳ ಬಡವರ ಮಕ್ಕಳ ಮೇಲಿರುವ ಕಾಳಜಿಗೆ ಅಗರಂ ಫೌಂಡೇಶನ್ ಸಾಕ್ಷಿಯಾಗಿದೆ. 2006 ಸೆಪ್ಟೆಂಬರ್ 25ರಂದು ನಟ ಸೂರ್ಯ ಅಗರಂ ಫೌಂಡೇಶನ್ ಅನ್ನ ಸ್ಥಾಪಿಸಿದ್ರು. 18 ವರ್ಷಗಳನ್ನ ಪೂರೈಸಿದ ಅಗರಂ ಫೌಂಡೇಶನ್ ಈವರೆಗೂ 8,000 ಮಕ್ಕಳನ್ನ ಓದಿಸಿದೆ. ಈ ಪೈಕಿ 51 ಮಂದಿ ವೈದ್ಯ ಪದವೀಧರರು, 1880 ಮಂದಿ ಇಂಜಿನಿಯರ್ಸ್. ಇವರೆಲ್ಲ ಕಡು ಬಡತನದಿಂದ ಹುಟ್ಟಿ ಓದಲಾರದೆ ಮುಂದಿನ ಭವಿಷ್ಯ ಕಾಣಲಾರದೆ ಇದ್ದವರು. ಇವರೆಲ್ಲರಿಗೂ ದಾರಿದೀಪವಾಗಿದ್ದೇ ಸೂರ್ಯ. ಸಿನಿಮಾಗಳಿಂದ ತಾನು ದುಡಿದ ಹಣದಲ್ಲಿ ಅಗರಂ ಫೌಂಡೇಶನ್ಗೆ ನೀಡುವ ಪಾಲು ದೊಡ್ಡದಿದೆ. ಹೇಗಾದ್ರೂ ಸರಿ ಬಡವರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡಬೇಕು, ಅವರಿಗೆ ಬೇಕಾದ ಮಾರ್ಗದರ್ಶನ, ಕಾಲೇಜುಗಳಲ್ಲಿ ಸೀಟು, ಕೋಚಿಂಗ್ ಕ್ಲಾಸು ಎಲ್ಲವೂ ಸಿಗ್ಬೇಕು ಅನ್ನೋದು ಸೂರ್ಯ ಅವರ ಬಹುದೊಡ್ಡ ಕನಸು. ತಾವು ಕಂಡ ಕನಸನ್ನ ಅಗರಂ ಫೌಂಡೇಶನ್ ನ ಮೂಲಕ ಸೂರ್ಯ ನನಸು ಮಾಡಿಕೊಳ್ಳಲು ಸಾವಿರಾರು ಯುವಕ ಯುವತಿಯರ ಕನಸಿಗೆ ನೀರೆರೆಯುತ್ತಿದ್ದಾರೆ. ಓದಲು ಹಣ ಕೇಳ್ಕೊಂಡು ಬಂದಂತಹ ಯಾವೊಬ್ಬ ಯುವಕ ಯುವತಿಯನ್ನ ಸೂರ್ಯ ನಿರಾಸೆಗೊಳಿಸಿಲ್ಲ, ವಾಪಸ್ ಕಳಿಸಿಲ್ಲ. ಓದ್ಲೇಬೇಕು ಎಂಬ ಛಲ ಹೊತ್ತ ಸಾವಿರಾರು ಮಕ್ಕಳಿಗೆ ದಾರಿ ತೋರಿಸಿದ್ದಾರೆ. ಅವರ 18 ವರ್ಷಗಳ ನಿರಂತರ ನೆರವು 8,000 ವಿದ್ಯಾರ್ಥಿಗಳ ಜೀವನ ಬೆಳಗಿಸಿದೆ ಅಂತಲೇ ಹೇಳಬಹುದು. ಮೊದಲಿಗೆ 100 ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದಾಗಿ ಘೋಷಿಸಿದ್ದ ಸೂರ್ಯ 160 ಜನರಿಗೆ ಸಹಾಯ ಮಾಡಬೇಕಾಯ್ತಂತೆ. ಅಂದು 160 ವಿದ್ಯಾರ್ಥಿಗಳಿಂದ ಆರಂಭವಾದದ್ದು 18 ವರ್ಷಗಳಲ್ಲಿ 6,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಾರೆ. ಸೂರ್ಯ ಬೆನ್ನಿಗೆ ಪತ್ನಿ ನಟಿ ಜ್ಯೋತಿಕಾ ಸಹ ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ. ಮಾತ್ರವಲ್ಲದೆ ಅವರಿಬ್ಬರ ಮಕ್ಕಳು ತಮ್ಮ ಪಾಕೆಟ್ ಮನಿಯನ್ನ ಫೌಂಡೇಶನ್ಗೆ ನೀಡಿದ್ದಾರಂತೆ. ಡ್ರೈವರ್, ಕೂಲಿ ಕಾರ್ಮಿಕರು, ಪೌರ ಕಾರ್ಮಿಕರು, ಶ್ರೀಲಂಕಾ ನಿರಾಶ್ರಿತರಿಗೂ ಸೂರ್ಯ ಆರ್ಥಿಕ ಬಲ ತುಂಬಿದ್ದಾರಂತೆ. ಅಗರಂ ಫೌಂಡೇಶನ್ 15ನೇ ವಾರ್ಷಿಕೋತ್ಸವದ ವೇದಿಕೆಯಲ್ಲಿ ಬಂದಂತಹ ಸಾವಿರಾರು ಮಂದಿ ಡಾಕ್ಟರ್ಸ್, ಇಂಜಿನಿಯರ್ಸ್, ಟೆಕ್ಕಿ, ಲೆಕ್ಚರರ್ ಆಗಿದ್ದೀನಿ, ಗುಡಿಸಲಲ್ಲಿದ್ದವರು ಮನೆ ಕಟ್ಟಿಸಿಕೊಂಡಿದ್ದೀವಿ, ಅಪ್ಪ ಅಮ್ಮನನ್ನ ಸಾಕ್ತಾ ಇದ್ದೀವಿ, ತಂಗಿ ತಮ್ಮನನ್ನ ಓದಿಸ್ತಾ ಇದ್ದೀವಿ, ಇದಕ್ಕೆಲ್ಲ ಕಾರಣ ಸೂರ್ಯಣ್ಣ ಅಂತ ಕೃತಜ್ಞತೆಯಿಂದ ಹೇಳ್ತಾ ಇದ್ರು. ಬಡ ಪೋಷಕರು ನಮ್ಮ ಪಾಲಿಗೆ ನೀವೇ ದೇವರೆಂದು ಕೈ ಮುಗಿತಾ ಇದ್ರು. ಇವರ ಸಾಧನೆ ಸಂಭ್ರಮ ನೋಡಿ ಸೂರ್ಯ ಭಾವುಕರಾಗಿ ಕಣ್ಣೀರಾಗ್ತಾ ಇದ್ರು.
ಕೆಲ ಸ್ಟಾರ್ಗಳು ಕೋಟಿ ಕೋಟಿ ಹಣವನ್ನ ಸಂಪಾದಿಸೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ. ಇನ್ನು ಕೆಲವರು ಕೊಲೆ ದೌರ್ಜನ್ಯ ಕೇಸ್ನಲ್ಲೇ ಕಳೆದು ಹೋಗಿದ್ದಾರೆ. ಆದ್ರೆ ಸೂರ್ಯ ಅನ್ನೋ ಮಾನವೀಯ ಹೃದಯದ ನಟ ಸಾವಿರಾರು ವಿದ್ಯಾವಂತರನ್ನ ಸೃಷ್ಟಿಸುವಂತಹ ಸಾಮಾಜಿಕ ಕ್ರಾಂತಿಯ ಚುಕ್ಕಾಣಿಯನ್ನ ಹಿಡಿದು ಅಚ್ಚರಿಯನ್ನ ಮೂಡಿಸಿದ್ದಾರೆ. ಒಟ್ಟಾರೆ ಸಮಾಜದಲ್ಲಿ ಬಡತನ, ಶಿಕ್ಷಣದ ಕೊರತೆ ಮತ್ತು ಅವಕಾಶಗಳ ಕೊರತೆ ಇವು ನಿತ್ಯದ ಹೋರಾಟಗಳು. ಆದರೆ ಇಂತಹ ಪರಿಸ್ಥಿತಿಗಳ ನಡುವೆ ಸೂರ್ಯ ಅವರು ಸ್ಥಾಪಿಸಿದ ಅಗರಂ ಫೌಂಡೇಶನ್ ಸಾವಿರಾರು ಮಕ್ಕಳ ಬದುಕಿಗೆ ಬೆಳಕು ನೀಡಿದೆ. ಹಣ ಮಾಡೋದೊಂದೇ ಕಾಯಕವಾಗದೆ ತಮ್ಮ ವ್ಯಕ್ತಿತ್ವವನ್ನ ಸಮಾಜಕ್ಕೆ ನೀಡಿದ ಸೂರ್ಯ ಅವರು ಇಂದಿನ ಯುವತೆಗೆ ಪ್ರೇರಣೆಯ ದೀಪವಾಗಿದ್ದಾರೆ. ಅಗರಂ ಫೌಂಡೇಶನ್ನ ಈ 18 ವರ್ಷದ ಸೇವೆಯ ಪಯಣ ನಾವು ಎಲ್ಲರೂ ಸಮಾಜದ ಪ್ರತಿ ವ್ಯಕ್ತಿಗೆ ಬೆಂಬಲ ನೀಡುವ ಜವಾಬ್ದಾರಿಯನ್ನ ಹೊಂದಿದ್ದೇವೆ ಅನ್ನೋದನ್ನ ಬೋಧಿಸುತ್ತದೆ. ನಿಜಕ್ಕೂ ಹಣದ ಹಾದಿಯಲ್ಲಿ ಕಳೆದು ಹೋಗದೆ ಹೃದಯದ ಹಾದಿಯಲ್ಲಿ ನಡೆದ ನಟ ಸೂರ್ಯ ಅವರಿಗೆ ಇದು ನಮ್ಮೆಲ್ಲರ ಕಡೆಯಿಂದ ಒಂದು ದೊಡ್ಡ ಸಲ್ಯೂಟ್.